ಬಿಜೆಪಿ ಮುಖಂಡನ ಪುತ್ರ ಈಗೆಂತ ದರ್ಪ ತೋರಿದ್ದಾನೆ ಗೊತ್ತಾ? ಟೋಲ್ ಸಿಬ್ಬಂದಿಯ ಮೇಲೆ ಬಿಜೆಪಿ ಮುಖಂಡನ ಪುತ್ರ ತೋರಿರುವಂತ ದರ್ಪದ ವಿಚಾರ ಇದು. ಟೋಲ್ ಸಿಬ್ಬಂದಿ ಮೇಲೆ ವಿಜುಗೌಡ ಪಾಟೀಲ್ ಪುತ್ರ ಹಲ್ಲೆ ಮಾಡಿದ್ದಾನೆ. ವಿಜಯಪುರದಲ್ಲಿ ಕಲಬುರಗಿ ಟೋಲ್ನಲ್ಲಿ ಥಳಿತ. ವಿಜಯಪುರ ಜಿಲ್ಲೆಯ ಕನ್ನೋಳಿ ಗ್ರಾಮದಲ್ಲಿ ಘಟನೆಯಾಗಿದೆ. ಕಾರ್ನಲ್ಲಿ ಸಿಂದಗಿ ಕಡೆಗೆ ವಿಜುಗೌಡ ಪುತ್ರ ಹೋಗ್ತಾ ಇದ್ದ. ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ಸಮರ್ಥ ಗೌಡ ಪಾಟೀಲ್ ಹಲ್ಲೆ ಮಾಡಿದ್ದಾನೆ. ಟೋಲ್ ಸಿಬ್ಬಂದಿ ಮೇಲೆ ಸಂಗಪ್ಪಗೆ ಸಮರ್ಥ ಗೌಡ ಹಲ್ಲೆ ಮಾಡಿದ್ದಾನೆ. ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಸಂಗಪ್ಪ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಬಿಜೆಪಿಯ ಮುಖಂಡ, ಆತನ ಹೆಸರು ವಿಜುಗೌಡ ಪಾಟೀಲ್, ಆತನ ಪುತ್ರನ ಹೆಸರು ಸಮರ್ಥ ಗೌಡ ಪಾಟೀಲ್. ಹಲ್ಲೆ ಆಗಿರುವಂತಹ ವ್ಯಕ್ತಿ ಸಂಗಪ್ಪ. ಇವರೀಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಘಟನೆ ಯಾವಾಗಾಯ್ತು? ಸಿಸಿಟಿವಿ ಫುಟೇಜ್ ನಲ್ಲಿ ಬಹಳ ಕ್ಲಿಯರ್ ಆಗಿದೆ ಆತ ಹಲ್ಲೆ ಮಾಡಿರೋದು. ಯಾಕಾಗಿ ಹಲ್ಲೆ ಮಾಡ್ದ? ಗಲಾಟೆಗೆ ಕಾರಣ ಆಗಿದ್ದೇನು? ಟೋಲ್ ಕೊಡಲ್ಲ ಅಂತ ಹೇಳಿದ್ದ, ಏನಾಯ್ತು ಸುನಿಲ್? ಖಂಡಿತವಾಗ್ಲೂ ರಂಜಿತ್, ಏನಂದ್ರೆ ವಿಜಯಪುರ ಹಾಗೂ ಕಲಬುರಗಿ ಮಾರ್ಗ ಮಧ್ಯದಲ್ಲಿ ಕನ್ನೊಳ್ಳಿ ಅಂತ ಒಂದು ಟೋಲ್ ಇರುತ್ತೆ. ಆ ಟೋಲ್ ನಲ್ಲಿ ಸಿಬ್ಬಂದಿಗಳು ಟೋಲ್ಗೆ ಹಣ ಕಟ್ಟಕ್ ಹೇಳ್ತಾರೆ. ಇದು ನಾನು ವಿಜುಗೌಡ ಮಗ ಅಂತ ಸಮರ್ಥ ಗೌಡ ಏನ್ ಹೇಳ್ತಾರೆ. ಅವ್ರು ಯಾರು, ವಿಜುಗೌಡ ಯಾರು ಅಂತ ಕೇಳಿದಕ್ಕೆ ಸಮರ್ಥ ಗೌಡ ಒಂದು ಕೋಪ ಬರುತ್ತೆ. ಏನು ಇವರು ವಿಜಯಪುರದ ಕನ್ನೋಳಿ ಬಳಿ ಬ್ಲ್ಯಾಕ್ ಕಾರ್ನಲ್ಲಿ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸಿಬ್ಬಂದಿ ಈ ತರ ಹೇಳಿದ್ರಿಂದ ಏನು ಟೋಲ್ ಸಂಗ್ರಹ ಮಾಡುವ ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ಕ್ಯಾಬಿನ್ ಒಳಗಡೆ ಹೋಗಿ ಒಂದು ಗಲಾಟೆ ಕೂಡ ಆಗುತ್ತೆ. ಆ ಗಲಾಟೆ ಸಂದರ್ಭದಲ್ಲಿ ಹಲ್ಲೆ ಕೂಡ ಮಾಡ್ತಾರೆ. ಈಗ ಸಿಂದಗಿ ಆಸ್ಪತ್ರೆಯಲ್ಲಿ ಏನು ತಳಿತಕ್ಕೊಳಗಾದ ಸಂಗಪ್ಪ ಅನ್ನೋ ಸಿಬ್ಬಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ನಂತರ ಅಲ್ಲಿ ಟೋಲ್ನ ಸಿಬ್ಬಂದಿಗಳು ಬಂದು ಅದನ್ನ ಗಲಾಟೆಯನ್ನ ಬಿಡಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಮರ್ಥಗೌಡ ಮೇಲೆ ದೂರನ್ನು ದಾಖಲಿಸಲು ಟೋಲ್ ಸಿಬ್ಬಂದಿ ಮುಂದಾಗಿದ್ದಾರೆ. ರಂಜಿತ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಗೌಡ ಪಾಟೀಲ್, ಟೋಲ್ ಸಿಬ್ಬಂದಿ ಸಂಗಪ್ಪ, ಇವರ ಮೇಲೆ ಹಲ್ಲೆ ಮಾಡಿದ್ರಲ್ಲ ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಗೌಡ ಪಾಟೀಲ್. ಹಲ್ಲೆಯ ದೃಶ್ಯವನ್ನ ಸಿಸಿಟಿವಿ ಫುಟೇಜ್ ಅನ್ನ ತಾವು ಗಮನಿಸ್ತಾ ಇದ್ರೆ, ಹಲ್ಲೆ ಮಾಡಿರುವಂತ ಸೈತಾನ ಸಮರ್ಥ ಗೌಡ ಪಾಟೀಲ್ ಹೆಂಗಿದ್ದಾನೆ ನೋಡಿ. ಉಂಡು ತಿಂದು ಎಷ್ಟು ದಷ್ಟು ಪುಷ್ಟವಾಗಿದ್ದಾನೆ. ಪಾಪ ಟೋಲ್ ಸಿಬ್ಬಂದಿ, ಅಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿ ಮೇಲೆ ದರ್ಪ ತೋರಿದ್ದಲ್ಲ, ಹಲ್ಲೆ ಮಾಡಿದ್ದಲ್ಲ, ಉಂಡು ತಿಂದು ಹೆಂಗೆ ಮೈ ಬೆಳೆಸ್ಕೊಂಡು ಬುದ್ಧಿ ಬೆಳೆದಿಲ್ಲ ಮಾತ್ರ. ಬಿಜೆಪಿ ಮುಖಂಡನ ಪುತ್ರ ಈಗೆಂತ ದರ್ಪ ತೋರಿದ್ದಾನೆ ಗೊತ್ತಾ? ಟೋಲ್ ಸಿಬ್ಬಂದಿಯ ಮೇಲೆ ಬಿಜೆಪಿ ಮುಖಂಡನ ಪುತ್ರ ತೋರಿರುವಂತ ದರ್ಪದ ವಿಚಾರ ಇದು. ಟೋಲ್ ಸಿಬ್ಬಂದಿ ಮೇಲೆ ವಿಜುಗೌಡ ಪಾಟೀಲ್ ಪುತ್ರ ಹಲ್ಲೆ ಮಾಡಿದ್ದಾನೆ. ವಿಜಯಪುರದಲ್ಲಿ ಕಲಬುರಗಿ ಟೋಲ್ನಲ್ಲಿ ಥಳಿತ. ವಿಜಯಪುರ ಜಿಲ್ಲೆಯ ಕನ್ನೋಳಿ ಗ್ರಾಮದಲ್ಲಿ ಘಟನೆಯಾಗಿದೆ. ಕಾರ್ನಲ್ಲಿ ಸಿಂದಗಿ ಕಡೆಗೆ ವಿಜುಗೌಡ ಪುತ್ರ ಹೋಗ್ತಾ ಇದ್ದ. ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ಸಮರ್ಥ ಗೌಡ ಪಾಟೀಲ್ ಹಲ್ಲೆ ಮಾಡಿದ್ದಾನೆ. ಟೋಲ್ ಸಿಬ್ಬಂದಿ ಮೇಲೆ ಸಂಗಪ್ಪಗೆ ಸಮರ್ಥ ಗೌಡ ಹಲ್ಲೆ ಮಾಡಿದ್ದಾನೆ. ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಸಂಗಪ್ಪ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಬಿಜೆಪಿಯ ಮುಖಂಡ, ಆತನ ಹೆಸರು ವಿಜುಗೌಡ ಪಾಟೀಲ್, ಆತನ ಪುತ್ರನ ಹೆಸರು ಸಮರ್ಥ ಗೌಡ ಪಾಟೀಲ್. ಹಲ್ಲೆ ಆಗಿರುವಂತಹ ವ್ಯಕ್ತಿ ಸಂಗಪ್ಪ. ಇವರೀಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಘಟನೆ ಯಾವಾಗಾಯ್ತು? ಸಿಸಿಟಿವಿ ಫುಟೇಜ್ ನಲ್ಲಿ ಬಹಳ ಕ್ಲಿಯರ್ ಆಗಿದೆ ಆತ ಹಲ್ಲೆ ಮಾಡಿರೋದು. ಯಾಕಾಗಿ ಹಲ್ಲೆ ಮಾಡ್ದ? ಗಲಾಟೆಗೆ ಕಾರಣ ಆಗಿದ್ದೇನು? ಟೋಲ್ ಕೊಡಲ್ಲ ಅಂತ ಹೇಳಿದ್ದ, ಏನಾಯ್ತು ಸುನಿಲ್? ಖಂಡಿತವಾಗ್ಲೂ ರಂಜಿತ್, ಏನಂದ್ರೆ ವಿಜಯಪುರ ಹಾಗೂ ಕಲಬುರಗಿ ಮಾರ್ಗ ಮಧ್ಯದಲ್ಲಿ ಕನ್ನೊಳ್ಳಿ ಅಂತ ಒಂದು ಟೋಲ್ ಇರುತ್ತೆ. ಆ ಟೋಲ್ ನಲ್ಲಿ ಸಿಬ್ಬಂದಿಗಳು ಟೋಲ್ಗೆ ಹಣ ಕಟ್ಟಕ್ ಹೇಳ್ತಾರೆ. ಇದು ನಾನು ವಿಜುಗೌಡ ಮಗ ಅಂತ ಸಮರ್ಥ ಗೌಡ ಏನ್ ಹೇಳ್ತಾರೆ. ಅವ್ರು ಯಾರು, ವಿಜುಗೌಡ ಯಾರು ಅಂತ ಕೇಳಿದಕ್ಕೆ ಸಮರ್ಥ ಗೌಡ ಒಂದು ಕೋಪ ಬರುತ್ತೆ. ಏನು ಇವರು ವಿಜಯಪುರದ ಕನ್ನೋಳಿ ಬಳಿ ಬ್ಲ್ಯಾಕ್ ಕಾರ್ನಲ್ಲಿ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸಿಬ್ಬಂದಿ ಈ ತರ ಹೇಳಿದ್ರಿಂದ ಏನು ಟೋಲ್ ಸಂಗ್ರಹ ಮಾಡುವ ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ಕ್ಯಾಬಿನ್ ಒಳಗಡೆ ಹೋಗಿ ಒಂದು ಗಲಾಟೆ ಕೂಡ ಆಗುತ್ತೆ. ಆ ಗಲಾಟೆ ಸಂದರ್ಭದಲ್ಲಿ ಹಲ್ಲೆ ಕೂಡ ಮಾಡ್ತಾರೆ. ಈಗ ಸಿಂದಗಿ ಆಸ್ಪತ್ರೆಯಲ್ಲಿ ಏನು ತಳಿತಕ್ಕೊಳಗಾದ ಸಂಗಪ್ಪ ಅನ್ನೋ ಸಿಬ್ಬಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ನಂತರ ಅಲ್ಲಿ ಟೋಲ್ನ ಸಿಬ್ಬಂದಿಗಳು ಬಂದು ಅದನ್ನ ಗಲಾಟೆಯನ್ನ ಬಿಡಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಮರ್ಥಗೌಡ ಮೇಲೆ ದೂರನ್ನು ದಾಖಲಿಸಲು ಟೋಲ್ ಸಿಬ್ಬಂದಿ ಮುಂದಾಗಿದ್ದಾರೆ. ರಂಜಿತ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ನೋಡಿ, ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಗೌಡ ಪಾಟೀಲ್ ಟೋಲ್ ಸಿಬ್ಬಂದಿ ಸಂಗಪ್ಪ ಇವರ ಮೇಲೆ ಹಲ್ಲೆ ಮಾಡಿದ್ರಲ್ಲ. ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಗೌಡ ಪಾಟೀಲ್ ಹಲ್ಲೆಯ ದೃಶ್ಯವನ್ನ ಸಿಸಿಟಿವಿ ಫುಟೇಜ್ ಅನ್ನ ತಾವು ಗಮನಿಸ್ತಾ ಇದ್ರೆ, ಹಲ್ಲೆ ಮಾಡಿರುವಂತ ಸೈತಾನ ಸಮರ್ಥ ಗೌಡ ಪಾಟೀಲ್ ಹೆಂಗಿದ್ದಾನೆ ನೋಡಿ. ಉಂಡು ತಿಂದು ಎಷ್ಟು ದಷ್ಟು ಪುಷ್ಟವಾಗಿದ್ದಾನೆ. ಪಾಪ ಟೋಲ್ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿ ಮೇಲೆ ದರ್ಪ ತೋರಿದ್ದಲ್ಲ, ಹಲ್ಲೆ ಮಾಡಿದ್ದಲ್ಲ. ಉಂಡು ತಿಂದು ಹೆಂಗೆ ಮೈ ಬೆಳೆಸ್ಕೊಂಡು ಬುದ್ಧಿ ಬೆಳೆದಿಲ್ಲ ಮಾತ್ರ. ಬಿಜೆಪಿ ಮುಖಂಡನ ಪುತ್ರ ಈಗೆಂತ ದರ್ಪ ತೋರಿದ್ದಾನೆ ಗೊತ್ತಾ? ಟೋಲ್ ಸಿಬ್ಬಂದಿಯ ಮೇಲೆ ಬಿಜೆಪಿ ಮುಖಂಡನ ಪುತ್ರ ತೋರಿರುವಂತ ದರ್ಪದ ವಿಚಾರ ಇದು. ಟೋಲ್ ಸಿಬ್ಬಂದಿ ಮೇಲೆ ವಿಜುಗೌಡ ಪಾಟೀಲ್ ಪುತ್ರ ಹಲ್ಲೆ ಮಾಡಿದ್ದಾನೆ. ವಿಜಯಪುರದಲ್ಲಿ ಕಲಬುರಗಿ ಟೋಲ್ನಲ್ಲಿ ಥಳಿತ. ವಿಜಯಪುರ ಜಿಲ್ಲೆಯ ಕನ್ನೋಳಿ ಗ್ರಾಮದಲ್ಲಿ ಘಟನೆಯಾಗಿದೆ. ಕಾರ್ನಲ್ಲಿ ಸಿಂದಗಿ ಕಡೆಗೆ ವಿಜುಗೌಡ ಪುತ್ರ ಹೋಗ್ತಾ ಇದ್ದ. ಟೋಲ್ನಲ್ಲಿ ಹಣ ಕೇಳಿದ್ದಕ್ಕೆ ಸಮರ್ಥ ಗೌಡ ಪಾಟೀಲ್ ಹಲ್ಲೆ ಮಾಡಿದ್ದಾನೆ. ಟೋಲ್ ಸಿಬ್ಬಂದಿ ಮೇಲೆ ಸಂಗಪ್ಪಗೆ ಸಮರ್ಥ ಗೌಡ ಹಲ್ಲೆ ಮಾಡಿದ್ದಾನೆ. ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಸಂಗಪ್ಪ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಬಿಜೆಪಿಯ ಮುಖಂಡ, ಆತನ ಹೆಸರು ವಿಜುಗೌಡ ಪಾಟೀಲ್, ಆತನ ಪುತ್ರನ ಹೆಸರು ಸಮರ್ಥ ಗೌಡ ಪಾಟೀಲ್. ಹಲ್ಲೆ ಆಗಿರುವಂತಹ ವ್ಯಕ್ತಿ ಸಂಗಪ್ಪ. ಇವರೀಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಘಟನೆ ಯಾವಾಗಾಯ್ತು? ಸಿಸಿಟಿವಿ ಫುಟೇಜ್ ನಲ್ಲಿ ಬಹಳ ಕ್ಲಿಯರ್ ಆಗಿದೆ ಆತ ಹಲ್ಲೆ ಮಾಡಿರೋದು. ಯಾಕಾಗಿ ಹಲ್ಲೆ ಮಾಡ್ದ? ಗಲಾಟೆಗೆ ಕಾರಣ ಆಗಿದ್ದೇನು? ಟೋಲ್ ಕೊಡಲ್ಲ ಅಂತ ಹೇಳಿದ್ದ, ಏನಾಯ್ತು ಸುನಿಲ್? ಖಂಡಿತವಾಗ್ಲೂ ರಂಜಿತ್, ಏನಂದ್ರೆ ವಿಜಯಪುರ ಹಾಗೂ ಕಲಬುರಗಿ ಮಾರ್ಗ ಮಧ್ಯದಲ್ಲಿ ಕನ್ನೊಳ್ಳಿ ಅಂತ ಒಂದು ಟೋಲ್ ಇರುತ್ತೆ. ಆ ಟೋಲ್ನಲ್ಲಿ ಸಿಬ್ಬಂದಿಗಳು ಟೋಲ್ಗೆ ಹಣ ಕಟ್ಟಕ್ಕೆ ಹೇಳ್ತಾರೆ. ಇದು ನಾನು ವಿಜುಗೌಡ ಮಗ ಅಂತ ಸಮರ್ಥ ಗೌಡ ಏನ್ ಹೇಳ್ತಾರೆ. ಅವ್ರು ಯಾರು, ವಿಜುಗೌಡ ಯಾರು ಅಂತ ಕೇಳಿದಕ್ಕೆ ಸಮರ್ಥ ಗೌಡ ಒಂದು ಕೋಪ ಬರುತ್ತೆ. ಏನು ಇವರು ವಿಜಯಪುರದ ಕನ್ನೋಳಿ ಬಳಿ ಬ್ಲ್ಯಾಕ್ ಕಾರ್ನಲ್ಲಿ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಈ ಸಿಬ್ಬಂದಿ ಈ ತರ ಹೇಳಿದ್ರಿಂದ ಏನು ಟೋಲ್ ಸಂಗ್ರಹ ಮಾಡುವ ಕ್ಯಾಬಿನ್ ಒಳಗಡೆ ಹೋಗ್ತಾರೆ. ಕ್ಯಾಬಿನ್ ಒಳಗಡೆ ಹೋಗಿ ಒಂದು ಗಲಾಟೆ ಕೂಡ ಆಗುತ್ತೆ. ಆ ಗಲಾಟೆ ಸಂದರ್ಭದಲ್ಲಿ ಹಲ್ಲೆ ಕೂಡ ಮಾಡ್ತಾರೆ. ಈಗ ಸಿಂದಗಿ ಆಸ್ಪತ್ರೆಯಲ್ಲಿ ಏನು ತಳಿತಕ್ಕೊಳಗಾದ ಸಂಗಪ್ಪ ಅನ್ನೋ ಸಿಬ್ಬಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ನಂತರ ಅಲ್ಲಿ ಟೋಲ್ನ ಸಿಬ್ಬಂದಿಗಳು ಬಂದು ಅದನ್ನ ಗಲಾಟೆಯನ್ನ ಬಿಡಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಏನು ಸಮರ್ಥಗೌಡ ಮೇಲೆ ದೂರನ್ನು ದಾಖಲಿಸಲು ಟೋಲ್ ಸಿಬ್ಬಂದಿ ಮುಂದಾಗಿದ್ದಾರೆ. ರಂಜಿತ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಗೌಡ ಪಾಟೀಲ್ ಟೋಲ್ ಸಿಬ್ಬಂದಿ ಸಂಗಪ್ಪ ಇವರ ಮೇಲೆ ಹಲ್ಲೆ ಮಾಡಿದ್ರಲ್ಲ. ವಿಜುಗೌಡ ಪಾಟೀಲ್ ಅವರ ಪುತ್ರ ಸಮರ್ಥ ಗೌಡ ಪಾಟೀಲ್ ಹಲ್ಲೆಯ ದೃಶ್ಯವನ್ನ ಸಿಸಿಟಿವಿ ಫುಟೇಜ್ ಅನ್ನ ತಾವು ಗಮನಿಸ್ತಾ ಇದ್ರೆ, ಹಲ್ಲೆ ಮಾಡಿರುವಂತ ಸೈತಾನ ಸಮರ್ಥ ಗೌಡ ಪಾಟೀಲ್ ಹೆಂಗಿದ್ದಾನೆ ನೋಡಿ. ಉಂಡು ತಿಂದು ಎಷ್ಟು ದಷ್ಟು ಪುಷ್ಟವಾಗಿದ್ದಾನೆ. ಪಾಪ ಟೋಲ್ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿ ಮೇಲೆ ದರ್ಪ ತೋರಿದ್ದಲ್ಲ, ಹಲ್ಲೆ ಮಾಡಿದ್ದಲ್ಲ. ಉಂಡು ತಿಂದು ಹೆಂಗೆ ಮೈ ಬೆಳೆಸ್ಕೊಂಡು ಬುದ್ಧಿ ಬೆಳೆದಿಲ್ಲ ಮಾತ್ರ.